ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪೆರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ, ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ. ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ. ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ, ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? ತುಂಬ ಜನ ಯೂಟ್ಯೂಬರ್ಸು ಅಬ್ರಾಡಲ್ಲಿ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು, IPC ದೇಶದಲ್ಲಿ ಎಲ್ರಿಗೂ ಒಂದೇ, ಕಾನೂನು ಎಲ್ರಿಗೂ ಒಂದೇ, ಒಬ್ರಿಗೂ ಒಂಥರ ಅಲ್ಲ. ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ? ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು KG ಗಟ್ಟಲೆ ಸೋಡಿಯಂ ಯೂಸ್ ಮಾಡಿದ್ದಾರೆ, 1 kg ಹಿಂಗೆಲ್ಲ ಯೂಸ್ ಮಾಡಿದ್ದಾರೆ. ನಾನು ತೋರಿಸ್ತೀನಿ. ಕ್ರೇಜಿ XYZ ಅನ್ನೋ ಯೂಟ್ಯೂಬರ್ ಯೂಸ್ ಮಾಡಿದ್ದಾರೆ. ಕ್ರೇಜಿ XYZ ಅನ್ನೋ ಯೂಟ್ಯೂಬರ್, ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ. ಇಬ್ರು ಇಂಡಿಯಾದವ್ರೆ, ನಮ್ಮ ದೇಶದವ್ರೆ, ತುಂಬಾ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಹೊಂದಿರೋ ಯೂಟ್ಯೂಬರ್ಸು. ಅವ್ರ ಮೇಲೆ ತಗೊಳ್ದಿರೋ ಆಕ್ಷನ್ ನನ್ನ ಮೇಲೆ ತಗೊಳ್ತೀರಾ ಅಂತ ಅಂದ್ರೆ, ಅವ್ರಿಬ್ರೇ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್, ಅವ್ರ ಮೇಲೆಲ್ಲ ನೀವು ಸರ್ ಒಂದೇ ವಿಷಯ ಹೇಳ್ತೀನಿ ಸರ್, ಅವ್ರ ಮೇಲೆಲ್ಲ ಯಾರ ಮೇಲೂ ಕೇಸ್ ಆಗದೆ ಇರುವಂತದ್ದು, ಅವ್ರ ಮೇಲೆಲ್ಲ ಯಾರ ಮೇಲೂ ಕ್ವಶನ್ ಕೇಳದಿರುವಂತದ್ದು ನನ್ನ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ, ನಾನ್ ಮಾಡಿರೋದು ಸೈನ್ಸ್ ಅಂಡ್ ಎಜುಕೇಶನಲ್ ಪರ್ಪಸ್ ಅಂತ ನಾನು ಫಸ್ಟೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಮಾಡಿದಿನ ಒಂದು ಎಕ್ಸ್ಪೆರಿಮೆಂಟ್ ನ. ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟ್, 8ನೇ ಕ್ಲಾಸ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಎಲ್ಲಾ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಇದೆ. ಅದೇ ರೀತಿ ಕಾಲೇಜು ಸ್ಕೂಲಲ್ಲೆಲ್ಲ ಸೋಡಿಯಂ ಈಸಿಯಲ್ಲಿ ಅವೈಲಬಲ್ ಇರುವಂತ ಮೆಟೀರಿಯಲ್. ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನು ಇರಲಿಲ್ಲ ಅಂತದ್ರಲ್ಲಿ. ಸೊ ನಂದು ಇಷ್ಟೇ ಕ್ವಶನ್ನು, ನನ್ನ ಮೇಲೆ ಆಗಿರುವಂಥದ್ದು ಅವ್ರ ಮೇಲೆ ಯಾಕಾಗಿಲ್ಲ? ನನಗಿಂತ ಮುಂಚೆ ಮಾಡಿದ್ದಾರೆ, ನನಗಿಂತ ಬಹಳ ವರ್ಷಗಳಿಂದ ಮಾಡಿದ್ದಾರೆ, ಕೆಲವೊಬ್ರು ಈಗ 6 ತಿಂಗಳಿಂದ ಮಾಡಿದ್ದಾರೆ. ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕಷ್ಟು ಜನ ಇದ್ದಾರೆ. ಅದರ್ ಯೂಟ್ಯೂಬರ್ಸ್ ಆಲ್ಸೋ ಡಿಡ್ ದಿಸ್, ರೈಟ್? ಅದರ್ ಯೂಟ್ಯೂಬರ್ಸ್ ಆಲ್ಸೋ ಡಿಡ್ ದಿಸ್. ವೈ ದೇರ್ ಇಸ್ ನೋ ಆಕ್ಷನ್ ಅಗೇನ್ಸ್ಟ್ ದೆಮ್? ವೈ ಓನ್ಲಿ ಮೀ? ದೇರ್ ಆರ್ ಸೋ ಮೆನಿ, ಪ್ಲೆಂಟಿ ಆಫ್ ಯೂಟ್ಯೂಬ್ ವಿಡಿಯೋಸ್ ಆರ್ ದೇರ್.